ಮಾಜಿ ಮುಖ್ಯಮಂತ್ರಿಗಳು ಎಸ್.ಎಂ. ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಇನ್ನ ಅವರ ಅಂತಿಮ ದರ್ಶನಕ್ಕೆ ಸೋಮನಹಳ್ಳಿಯಲ್ಲಿ ಈಗಾಗಲೇ ವ್ಯವಸ್ಥೆನ ಮಾಡ್ಕೊಳ್ತಾ ಇರುವಂತದ್ದು ನಿಟ್ಟಿನಲ್ಲಿ ಅವರ ಕುಟುಂಬಸ್ಥರಿಗಾಗಲೇ ಅವರ ಅಂತಿಮ ದರ್ಶನವನ್ನ ಪಡೆಯುವುದಕ್ಕೆ ಬಂದಿದ್ದಾರೆ. ನಮ್ಮ ಜೊತೆ ಅವರ ಕುಟುಂಬಸ್ಥರಾದಂತ ರಜನಿ ಅವರು ಇದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ನಮ್ಮ ಎಸ್.ಎಂ. ಕೃಷ್ಣ ಅವರು ಬಹಳಷ್ಟು ಒಡನಾಟವನ್ನು ಹುಟ್ಟೂರಿನ ಬಗ್ಗೆ ಇಟ್ಕೊಂಡಿದ್ರು, ಆದ್ರೆ ಇವತ್ತು ನಮ್ಮನ್ನ ಎಲ್ಲ ಬಿಟ್ಟು ಅಗಲಿದ್ದಾರೆ. ಏನ್ ಹೇಳ್ತೀರಾ? ನಾನು ರಜನಿ ರಾಜ್ ಅಂತ ಮಹಿಳಾ ಅಧ್ಯಕ್ಷೆ, ಅವರ ಅಕ್ಕನ ಮೊಮ್ಮಗಳು, ರಕ್ತ ಸಂಬಂಧಿ, ದೇಶ ಕಂಡ ಧೀಮಂತ ನಾಯಕನ ನಾವಿವತ್ತು ಕಳ್ಕೊಂಡಿದೀವಿ. ಇಡೀ ರಾಜ್ಯವೇ ಶ್ಲೋಕಾಚರಣೆ ಆಚರಿಸ್ತಾ ಇದೆ. ಇವತ್ತು ಅಂಗಡಿ ಮುಂಗಟ್ಟುಗಳು ಅವರೇ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, ಅವರು ಐಟಿ ಕಂಪನಿಗಳನ್ನ ತರೋದ್ರಲ್ಲಿ ಮುಂಚೂಣಿಯಲ್ಲಿದ್ರು, ರಸ್ತೆ ಅಗಲೀಕರಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಇವತ್ತೇನಿದೆ, ನಾವು 4 ಪಥಗಳ ರಸ್ತೆ ಏನ್ ಓಡಾಡ್ತಾ ಇದೀವಿ ಅವ್ರನ್ನ ಸ್ಮರಿಸಲೇಬೇಕು. ಆ ಮಟ್ಟದಲ್ಲಿ ಕಾರ್ಯಗತೆ ಒಂದು ರೂಪಿಸಿದ್ರು. ಈಗ ತುಂಬಾ ಏನು ಬಡವಾಗಿದ್ದೀವಿ ನಾವು ಇವತ್ತು. ಈ ದಿನ ಇಡೀ ಜಿಲ್ಲಾದ್ಯಂತ ಈ ಏನಿದೆ 3 ದಿನ ಶೋಕಾಚರಣೆನ ಆಚರಿಸ್ತಾ ಇದ್ದೀವಿ. ತುಂಬಲಾರದ ನಷ್ಟ ಆಗಿದೆ. ಮತ್ತೆ ಹುಟ್ಟು ಬನ್ನಿ ಕೃಷ್ಣ ಅಂಕಲ್ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ರಾಜಕಾರಣಿಯಾಗಿ ಅವರ ಕೆಲಸ ಕಾರ್ಯಗಳ ಬಗ್ಗೆ ಹೇಳ್ತಾ ಇದ್ರೆ ಅಮ್ಮ, ಅದರ ಜೊತೆಗೆ ನಿಮ್ಮ ಜೊತೆ ಒಡನಾಟ ಹೇಗಿತ್ತು ಕುಟುಂಬಸ್ಥರ ಜೊತೆ, ಮತ್ತೆ ಬಾಂಧವ್ಯ ಹೇಗಿತ್ತು ಅಮ್ಮ ನಿಮ್ಮೆಲ್ಲರ ಜೊತೆ? ಹೀಗೆ ಇವರು ತಮ್ಮ ಎಸ್.ಎಂ. ಶಂಕರ್ ಅಂಕಲ್ ತೀರ್ಕೊಂಡ್ಬಿಟ್ಟಾಗ ಅವರು ಕಾರ್ಯ ಎಲ್ಲ ಮುಗಿಸಿ ಮತ್ತೆ ಒಂದ್ ದಿವಸ ಬಂದಿದ್ರು. ಅವರ ಮನೆಯಲ್ಲಿ ನನ್ನ ಬಗ್ಗೆ, ನನ್ನ ಕಾರ್ಯವೈಖರಿ ಬಗ್ಗೆ, ಕೆಲಸದ ಬಗ್ಗೆ ಹೇಳ್ತಾ ಇದ್ದೆ. ಒಂದು ಹೆಸರು ಕೀರ್ತಿ ಮಾಡುವಾಗ ಕೈಬಾಯಿ ಶುದ್ಧತೆ ಇಟ್ಕೊಂಡು ಮಾಡಬೇಕು. ಒಳ್ಳೆ ಹೆಸರು ಸಂಪಾದನೆ ಮಾಡುವಾಗ ನಾವು ಏನಿದೆ ಮಾತಾಡೋ ಉಚ್ಚಾರಣೆ ಆಗ್ಲಿ, ನಾವೇನಿದೆ ನಾವು ಕೈಬಾಯಿ ಶುದ್ಧತೆ ಇಟ್ಕೊಂಡು ಹೋದಾಗ ಹೆಸರು ಕೀರ್ತಿ ಬರ್ತದೆ, ಇನ್ನು ಉನ್ನತ ಮಟ್ಟಕ್ಕೆ ಬೆಳಿ. ಖುಷಿ ಆಯ್ತು, ನಮ್ಮ ವಂಶದಲ್ಲಿ ನೀನು ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿ ತಗೊಂಡಿರೋದು ಶೋಭೆ ಅನ್ಸುತ್ತೆ ಅಂತೆಲ್ಲ ಹೇಳಿ ಪ್ರೋತ್ಸಾಹಿಸಿದ್ರು. ಪದ್ಮಶ್ರೀ ಅವಾರ್ಡ್ ತಗೊಳ್ಬೇಕು ನೀನು ಅಂತೆಲ್ಲ ಹೇಳಿ ಉರ್ದುಂಬಿಸಿದ್ರು ನನಗೆ. ಅದು ಇವತ್ತು ಸ್ಮರಿಸ್ತೀನಿ ನಾನು. ಆ ಪ್ರೇಮ ಆಂಟಿ ನನ್ನ ಬಗ್ಗೆ ಹೇಳಿದ್ರು, ನೋಡಿ ನಿಮ್ಮ ವಂಶದ ಹುಡುಗಿ ಇಷ್ಟೆಲ್ಲ ಕೆಲಸ ಮಾಡಿದ್ದಾಳೆ ಅಂತ. ಆಂಟಿ ಕೂಡ ಆ ದಿನ ಕೃಷ್ಣ ಅಂಕಲ್ಗೆ ಹೇಳ್ತಾ ಇದ್ರು. ಈ ನಮ್ಮ ಫ್ಯಾಮಿಲಿಲಿ ಏನಿದೆ ಅವ್ರ ತರ ಬರೋಕೆ ಸಾಧ್ಯವೇ ಇಲ್ಲ. ಏನಿದೆ ಇಂಥ ಮನುಷ್ಯ ಸೌಮ್ಯ ಸ್ವಭಾವದವರು ಮತ್ತೆ ಜನ್ಮ ತಾಳ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಮತ್ತೆ ಹುಟ್ಟು ಬರ್ಲಿ ಅಂತೇಳಿ ನನ್ನೊಂದು ಮಾತನ್ನು ಮುಗಿಸ್ತೀನಿ. ತುಂಬಾ ಬೇಜಾರಿನ ಸಂಗತಿ, ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಇದಿಷ್ಟು ಎಸ್.ಎಂ. ಕೃಷ್ಣ ಅವರ ಸಂಬಂಧಿಯಾದಂತಹ ರಜನಿ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಸೋಮನಹಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.